ಎಲ್ಲ ವಿವೇಕಿಗಳು, ಜ್ಞಾನಿಗಳು ಭರ್ತೃಹರಿಯಿಂದ ಹಿಡಿದು ಯೋಗ ಸೂತ್ರದಲ್ಲೂ ಹೀಗೆ ಇದೆ, ಎಲ್ಲ ಹೇಳೋದಿಷ್ಟೇ. ನೀನು ಸೆನ್ಸೇಷನಲ್ ಪ್ಲೆಷರ್, ಈ ಮೆಟೀರಿಯಲಿಸ್ಟಿಕ್ ಪ್ಲೆಷರ್ ಏನಿದೆ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ, ಅಟ್ಯಾಚ್ ಆಗಿಬಿಟ್ರೆ ನಿನಗೊಂದು ಹೆದರಿಕೆ ಬರುತ್ತೆ ಗೊತ್ತಾ, ಕಾಯಿಲೆ ಹೆದರಿಕೆ. ನೋಡಿ, ವೆನ್ ಯು ಅಟ್ಯಾಚ್ ಟು ಸೆನ್ಷಿಯಲ್ ಪ್ಲೆಷರ್, ಸೆನ್ಷಿಯಲ್ ಎಂಜಾಯ್ಮೆಂಟ್, ಕಾಯಿಲೆ ಭಯ, ಕಾಯಿಲೆ ಬಂದ್ಬಿಡುತ್ತೆ, ಕಾಯಿಲೆ ಬರುತ್ತೆ. ನೀವು ಒಂದು ಅಟ್ಯಾಚ್ಮೆಂಟ್, ಹೈ ಒಂದು ಪೊಸಿಷನ್ಗೆ ಹೊರಟೋಗ್ತೀರ ಲೈಫಲ್ಲಿ, ಆಗ ನಿಮಗೊಂದು ಭಯ ಬರುತ್ತೆ. ಅಲ್ಲಿಗೆ ಅಟ್ಯಾಚ್ ಆಗಿಬಿಟ್ರೆ ಭಯ, ಡ್ರೆಡ್ ಡೌನ್ಫಾಲ್, ಯು ವಿಲ್ ಡ್ರೆಡ್ ಡೌನ್ಫಾಲ್. ಬಿದ್ದು ಹೋಗ್ಬಿಡ್ತೀನಿ, ಯಾರೋ ಕಾಲು ಎಳೆದ್ಬಿಡ್ತಾರೆ, ಏನಾಗೋಗುತ್ತೋ ಅಂತ ಭಯ, ಬೀಳೋ ಭಯ, ಮೇಲೋಗ್ತಾ ಹೋಗ್ತಾ ಕೆಳಗಡೆ ಬೀಳೋ ಭಯ. ಆ ಭಯ ಅಂತೂ ಒಂದೇ ಬರುತ್ತೆ. ಶ್ರೀಮಂತಿಗೆನ ಅಟ್ಯಾಚ್ ಮಾಡ್ಕೊಳ್ಳಿ, ಎಂಥ ಭಯ ಬರುತ್ತೆ. ನಾನು ಕಡು ಬಡವಾಗಿ ಹೋಗ್ತೀನಿ ಅನ್ನೋ ಭಯ. ಎಲ್ಲ ಹೊಟ್ಟೋದ್ರೆ, ಪಾಪರಾಗ್ಬಿಟ್ರೆ, ಖಾಲಿ ಆಗಿಬಿಟ್ರೆ, ದುಡ್ಡೆಲ್ಲ ಕಳೆದು ಹೋದರೆ, ಯಾರೋ ಎತ್ಕೊಂಡು ಹೊಟ್ಟೋದ್ರೆ, ರೈಡ್ ಆಗಿಬಿಟ್ರೆ, ಕಡು ಬಡವ ಆಗಿಬಿಡ್ತೀನಿ ಅಂತ ಭಯ. ಆ ಭಯ ಮಾತ್ರ ತಪ್ಪಲಿಲ್ಲ. ಎಕ್ಸ್ಪೀರಿಯನ್ಸ್ ಆಫ್ ಫಿಯರು ಇದ್ದೇ ಇದೆ ಮನುಷ್ಯನಿಗೆ. ಇದನ್ನು ಕಂಪ್ಲೀಟಾಗಿ ರೂಟ್ ಔಟ್ ಮಾಡಬೇಕು, ಇರಾಡಿಕೇಟ್ ಮಾಡಬೇಕಾದ್ರೆ ಆ ಕ್ಲಿಂಗಿಂಗ್ ಅಂತೀವಲ್ಲ, ಸೆನ್ಸೇಷನ್ ಪ್ಲೆಷರ್ ಇರಬೇಕು, ಕ್ಲಿಂಗಿಂಗ್ ಇರಬಾರ್ದು. ಹೈ ಪೊಸಿಷನ್ಗೆ ಹೋಗಬೇಕು, ಕ್ಲಿಂಗಿಂಗ್ ಇರಬಾರ್ದು. ವೆಲ್ತ್ ಇರಬೇಕು, ಕ್ಲಿಂಗಿಂಗ್ ಇರಬಾರ್ದು. ಆ ಕ್ಲಿಂಗಿಂಗ್ ಅನ್ನೋದನ್ನೇ ನಮ್ಮ ಪ್ರೋಸೆಸ್ನಲ್ಲಿ ರೂಟ್ ಸಮೇತ ಎತ್ತಾಕ್ಬಿಡ್ಬೇಕು. ಆ ಥರ ಸಾಧನೆ. ಕ್ಲಿಂಗಿಂಗೇ ಇಲ್ಲ ಅಂದರೆ ಫಸ್ಟು ನೀನು ಅಹಂಕಾರನ ಅಟ್ಯಾಚ್ ಮಾಡ್ಕೊಂಡಿದೆಯಲ್ಲ, ಅಲ್ಲಿ ಬೇಸಿಕ್ ಅಲ್ಲೇ, ಅದೇ ಆ ಮಾಯೆಯಿಂದ ಬಿಡುಗಡೆ ಆಗಬೇಕು. ಎಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ.